ಇನ್ನು ಕರುನಾಡನ್ನೇ ಬೆಚ್ಚಿ ಬೀಳಿಸಿದೆ ಈ ಎರಡು ಭಯಾನಕ ದರೋಡೆ ಪ್ರಕರಣಗಳು. ಬೀದರ್ ಮತ್ತು ಮಂಗಳೂರು ಕೇಸ್ನ ಬೆನ್ನಲ್ಲೇ ಇದೀಗ ಪೊಲೀಸರು ರಾಜ್ಯಾದ್ಯಂತ ಅಲರ್ಟ್ ಆಗಿದ್ದಾರೆ. ಬೆಂಗಳೂರು ಪೊಲೀಸರು ಇದೀಗ ಅಲರ್ಟ್ ಆಗಿದ್ದಾರೆ. ಎಟಿಎಂಗಳ ಮೇಲೆ ನಿಗಾ ಇಟ್ಟಿದ್ದಾರೆ ಪೊಲೀಸರು. ಬೆಂಗಳೂರಿನ ಎಲ್ಲ ಎಟಿಎಂ ಹಾಗೂ ಬ್ಯಾಂಕ್ಗಳ ಬಳಿ ಕಟ್ಟೆಚ್ಚರವನ್ನ ವಹಿಸಲಾಗ್ತಾ ಇದೆ. ಎಷ್ಟು ಜನ ಸೆಕ್ಯೂರಿಟಿ ಇರ್ತಾರೆ, ನೈಟ್ ಶಿಫ್ಟ್ ಅಲ್ಲಿ ಯಾರಿರ್ತಾರೆ, ಬ್ಯಾಂಕ್, ಎಟಿಎಂ, ಸಿಸಿಟಿವಿ ಕ್ಯಾಮೆರಾ ಎಲ್ಲವೂ ಕೂಡ ಸರಿ ಇದೆಯಾ, ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇದೀಗ ಮುನ್ನೆಚ್ಚರಿಕೆಯನ್ನ ವಹಿಸಿಕೊಳ್ಳಲಾಗ್ತಾ ಇದೆ. ಹಲವು ಮಾಹಿತಿಗಳನ್ನ ಪಡೆಯೋದಕ್ಕೆ ಇನ್ಸ್ಪೆಕ್ಟರ್ಗಳಿಗೆ ಇದೀಗ ಸೂಚನೆಯನ್ನ ಕೊಡಲಾಗಿದೆ. ಹೊಯ್ಸಳ ಸಿಬ್ಬಂದಿಯಿಂದ ಗಸ್ತನ್ನ ಹೆಚ್ಚಿಸೋದಕ್ಕೂ ಕೂಡ ಸೂಚನೆ ನೀಡಲಾಗಿದೆ. ಈಗಾಗಲೇ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಈ ವಿಚಾರವಾಗಿ ಮೀಟಿಂಗ್ ಕೂಡ ಆಗಿದೆ. ಎಲ್ಲೂ ಕೂಡ ಎಚ್ಚರ ತಪ್ಪದಂತೆ ಇರೋದಕ್ಕೆ ಕಮಿಷನರ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಎರಡು ಪ್ರತ್ಯೇಕ ಕಡೆಗಳಲ್ಲಿ ಘಟನೆ ಆಗಿರೋದು. ಒಂದು ಕಡೆಯಲ್ಲಿ ಬೀದರ್ನಲ್ಲಿ ನಡೆದಿರುವಂತಹ ಘಟನೆ, ಮತ್ತೊಂದು ಕಡೆಯಲ್ಲಿ ಮಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ. ಸೊ ಅದಾದ್ರ ಬೆನ್ನಲ್ಲೇ ಇದೀಗ ಬೆಂಗಳೂರಿನಲ್ಲಿ ಹೈ ಅಲರ್ಟ್ ಅನ್ನ ಮಾಡ್ತಿದ್ದಾರೆ ಪೊಲೀಸರು. ಎಲ್ಲ ಎಟಿಎಂಗಳಲ್ಲೂ ಕೂಡ ಇದೀಗ ಸಿಬ್ಬಂದಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರಬಹುದು, ಸಿಸಿಟಿವಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರಬಹುದು, ಎಲ್ಲವೂ ಕೂಡ ಇದೀಗ ಮಾಹಿತಿಗಳನ್ನ ಪಡ್ಕೊಳ್ಳೋದಕ್ಕೆ ಇದೀಗ ಮುಂದಾಗಿರುವಂತದ್ದು ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಬೀದರ್ನಲ್ಲಿ ನಡೆದಿರುವಂತಹ ದರೋಡೆಯ ಘಟನೆಯ ವಿಜುವಲ್, ಎರಡನೇದರಲ್ಲಿ ಮಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ. ಇನ್ನು ಮತ್ತೊಂದು ಕಡೆಯಲ್ಲಿ ನೀವು ಇದೀಗ ಬೆಂಗಳೂರಿನಲ್ಲಿ ಪೊಲೀಸು ಅಲರ್ಟ್ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತಹ ವಿಜುವಲ್ಸ್ ಅನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಎಲ್ಲೆಲ್ಲ ಸಿಸಿಟಿವಿ ಹಾಳಾಗಿದೆ, ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಭದ್ರತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ, ನೈಟ್ ಶಿಫ್ಟ್ ನಲ್ಲಿ ಯಾರೆಲ್ಲ ಇರ್ತಾರೆ, ಎಲ್ಲ ವಿಚಾರವಾಗಿ ಮಾಹಿತಿಗಳನ್ನು ಪಡ್ಕೊಳ್ಳೋದಕ್ಕೆ ಇದೀಗ ಕಮಿಷನರ್ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ ಡೀಟೇಲ್ಸ್ ಸಿಗ್ತಾ ಇದೆ. ರಾಜ್ಯವನ್ನೇ ಬೆಚ್ಚಿ ಬೀಳಿಸಿರ್ತಕ್ಕಂಥ ಬೀದರ್ನ ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತು ಹೈದರಾಬಾದು, ಮಂಗಳೂರಿನಲ್ಲೂ ಸಹ ಸಾಕಷ್ಟು ಪ್ರಕರಣಗಳು ನಡೆದಿರ್ತಕ್ಕಂಥದ್ದು. ಈ ಬಗ್ಗೆ ಬೆಂಗಳೂರಿನಲ್ಲೂ ಸಹ ಅಲರ್ಟ್ ಘೋಷಣೆ ಮಾಡಲಾಗಿರ್ತಕ್ಕಂಥದ್ದು. ಮುಖ್ಯವಾಗಿ ಬೆಂಗಳೂರು ಕಮಿಷನರ್ ದಯಾನಂದ್ ಏನಿದ್ದಾರೆ, ಎಲ್ಲ ಎ ಟಿ ಎಮ್ಗಳಾಗಿರ್ಬೋದು, ಏಜೆನ್ಸಿಗಳಾಗಿರ್ಬೋದು, ಬ್ಯಾಂಕ್ನವ್ರಿಗಾಗಿರ್ಬೋದು ಸಲಹೆ ಸೂಚನೆ ಕೊಟ್ಟಿದ್ದಾರೆ. ಅಲ್ಲದೆ ಆಯಾಯ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ಗೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ನಾವೀಗ ಶೇಷಾದ್ರಿಪುರಂನ ಬಳಿ ಇರ್ತಕ್ಕಂಥ ಏನು ಬ್ರಾಂಚ್ ಏನಿದೆ HDFC ಬ್ಯಾಂಕ್ ಬಳಿ ಇರ್ತಕ್ಕಂಥದ್ದು, ಈಗಾಗಲೇ ಸೆಕ್ಯೂರಿಟಿಗಳಿಗೆ ಸಹ ಎಲ್ಲ ಸೂಚನೆಗಳನ್ನು ಅಧಿಕಾರಿಗಳು ಕೊಟ್ಟಿದ್ದಾರೆ. ಮುಖ್ಯವಾಗಿ ಏನಂದರೆ ಬೀದರ್ನಲ್ಲೇ ಆದಂಥ ಇನ್ಸಿಡೆಂಟ್ ಆಗಿರ್ಬೋದು, 83 ಲಕ್ಷ ಶೂಟ್ ಮಾಡಿ ದರೋಡೆಕೋರರು ಹಣವನ್ನು ತೆಗೆದುಕೊಂಡು ಹೋಗ್ತಾರೆ. ಹೀಗಾಗಿ ಎಲ್ಲ ಬ್ಯಾಂಕ್ಗಳು, ATMಗಳಿಗೆ ಈಗಾಗಲೇ ಪೊಲೀಸರು ಕೂಡ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಹೊಯ್ಸಳಗಳನ್ನು ಹೆಚ್ಚಿನದಾಗಿ ಗಸ್ತನ್ನು ತಿರುಗೋದಕ್ಕೆ ಸೂಚನೆಯನ್ನು ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ಮತ್ತು ಬೆಂಗಳೂರು ಕಮಿಷನರ್ ಮೀಟಿಂಗ್ ನಡೆಸಿ ಎಲ್ಲ ಅಧಿಕಾರಿ ಸಿಬ್ಬಂದಿಗಳಿಗೂ ಸಹ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಎಲ್ಲೆಲ್ಲಿ ಯಾವ್ಯಾವ ಏರಿಯಾದಲ್ಲಿ ATMಗಳಿದ್ದಾವೆ, ಬ್ಯಾಂಕ್ಗಳಿದ್ದಾವೆ, ಸೆಕ್ಯೂರಿಟಿಗಳು ಇದ್ದಾರಾ ಇಲ್ವಾ, ಮತ್ತು CC ಕ್ಯಾಮ್ರಾಗಳನ್ನು ಹಾಕಿದಾರಾ ಇಲ್ವಾ ಅನ್ನೋದ್ರ ಬಗ್ಗೆಯೂ ಸಹ ಎಲ್ಲ ಮಾಹಿತಿಯನ್ನು ಕಲೆ ಹಾಕ್ತಾ ಇರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದರೆ ನೀವು ನೋಡ್ಬೋದು CCTVಗಳನ್ನು ಅಳವಡಿಸಿರೋದು, ಸೆಕ್ಯೂರಿಟಿ ಗಾರ್ಡ್ ಕೂಡ ನಿಯೋಜನೆ ಮಾಡಲಾಗಿರ್ತಕ್ಕಂಥದ್ದು. ಏನು ಶೇಷಾದ್ರಿಪುರಂ ಮುಖ್ಯ ರಸ್ತೆ ಏನಿದೆ, ಇಲ್ಲಿ ಸಹ ಸಾಕಷ್ಟು ಬ್ಯಾಂಕ್ಗಳಿರ್ತಕ್ಕಂಥದ್ದು. ಇಲ್ಲಿ ಎಲ್ಲ ರೀತಿಯ ಭದ್ರತೆಯನ್ನು ಕೈಗೊಳ್ಳುವಂತೆ ಸೂಚನೆ ನೀಡಲಾಗಿದೆ. ಅಲ್ಲದೆ ಸೆಕ್ಯೂರಿಟಿ ಕೂಡ ಹೇಳ್ತಾ ಇದ್ರು, ಸೆಕ್ಯೂರಿಟಿ ಏಜೆನ್ಸಿಗಳೇನಿದ್ದಾವೆ ಅವರು ಕೂಡ ನಮಗೆ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಬೀದರ್ ಮತ್ತು ಹೈದರಾಬಾದು, ಮಂಗಳೂರಿನಲ್ಲಿ ಆಗಿರ್ತಕ್ಕಂಥ ಇನ್ಸಿಡೆಂಟ್ ಹಿನ್ನೆಲೆಯಲ್ಲಿ ಯಾರ್ಯಾರು ಅಪರಿಚಿತರು ಬರ್ತಾರೆ ಅವ್ರ ಬಗ್ಗೆ ಗಮನದಲ್ಲಿಡಬೇಕು. ಯಾರು ಬಂದರೂ ಸಹ ಅಲೋ ಮಾಡಬಾರ್ದು, ಮತ್ತು ಅವರ ಎಲ್ಲ ಮಾಹಿತಿಯನ್ನು ಪಡೆದುಕೊಳ್ಬೇಕು ಅಂತೇಳಿ ಈಗಾಗಲೇ ಸೆಕ್ಯೂರಿಟಿಗಳಿಗೂ ಸಹ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಎಲ್ಲ ರೀತಿಯ ಭದ್ರತೆಯನ್ನು ಕೈಗೊಂಡಿರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದರೆ ಯಾವುದೇ ರೀತಿ ಬೆಂಗಳೂರಿನಲ್ಲೂ ಸಹ ಅಹಿತಕರ ಘಟನೆ ನಡೀಬಾರ್ದು ಅಂತೇಳಿ ಸೂಚನೆ ಕೊಡಲಾಗಿದೆ. ಇನ್ನು ಈ ಕಡೆ ನೋಡ್ಬೋದು, ನೆಹರು ನಗರ ಸಹಕಾರಿ ಬ್ಯಾಂಕ್ ನಿಯಮಿತ ಅಂತೇಳಿ ಬ್ಯಾಂಕ್ ATM ಬ್ಯಾಂಕು ಕೂಡ ಇರ್ತಕ್ಕಂಥದ್ದು. ಈ ಶೇಷಾದ್ರಿಪುರಂ ರಸ್ತೆಯಲ್ಲಿ HDFC ಆಗಿರ್ಬೋದು, ಕೆನರಾ ಬ್ಯಾಂಕ್ ಆಗಿರ್ಬೋದು, ಈ ನೆಹರು ನಗರ ಸಹಕಾರಿ ಬ್ಯಾಂಕ್ ನಿಯಮಿತ ಬ್ಯಾಂಕ್ ಕೋಆಪರೇಟಿವ್ ಸೊಸೈಟಿ ಆಗಿರ್ಬೋದು, ಸಾಕಷ್ಟು ಬ್ಯಾಂಕ್ಗಳಿರ್ತಕ್ಕಂಥದ್ದು. ಅಲಹಾಬಾದ್ ಬ್ಯಾಂಕು, ಈ ರೀತಿ ಸಾಕಷ್ಟು ಬ್ಯಾಂಕ್ಗಳಿದ್ದಾವೆ. ಈ ಬ್ಯಾಂಕ್ಗಳಿಗೆ ATMಗೆ ಹಣ ತುಂಬೋದಕ್ಕೆ ಬಂದಾಗಲೂ ಸಹ ಸೆಕ್ಯೂರಿಟಿಗಳು ಅಲರ್ಟ್ ಆಗಿರಬೇಕು. ಯಾವುದೇ ರೀತಿ ಅಹಿತಕರ ಘಟನೆ ನಡೀಬಾರ್ದು. ಮತ್ತು ಸೆಕ್ಯೂರಿಟಿ ಏಜೆನ್ಸಿಗಳು ಏನಿರುತ್ತೆ, ಹಣ ತುಂಬುವ ವಾಹನ ಬಂದಾಗ ಸಹ ಸೆಕ್ಯೂರಿಟಿ ಗಾರ್ಡ್ಗಳು ಆ ವಾಹನದ ಜೊತೆನೇ ಇರಬೇಕು. ಹಣವನ್ನು ಯಾರು ತೆಗೆದುಕೊಂಡು ಹೋಗ್ತಾ ಇರ್ತಾರೆ ಏಜೆನ್ಸಿಯವರು ATMಗೆ ತುಂಬೋದಕ್ಕೆ, ಆ ಸಂದರ್ಭದಲ್ಲೂ ಸಹ ಎಲ್ಲ ರೀತಿಯ ಭದ್ರತೆ ಕೈಗೊಳ್ಳಬೇಕು ಅಂತೇಳಿ
ಈಗಾಗಲೇ ಪೊಲೀಸರು ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ದಯಾನಂದ್ ಅವರು ಒಂದು ಹಿರಿಯ ಅಧಿಕಾರಿಗಳೇನಿದ್ದಾರೆ DCP ACP ಮಟ್ಟದ ಅಧಿಕಾರಿಗಳ ಜೊತೆ ಮೀಟಿಂಗ್ ನಡೆಸಿ ಯಾವ್ಯಾವ ರೀತಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತು ಡಿಪಾರ್ಟ್ಮೆಂಟ್ನಲ್ಲಿರ್ತಕ್ಕಂಥ ಸಿಬ್ಬಂದಿಗಳ ಬೀಟ್ ವ್ಯವಸ್ಥೆಯನ್ನು ಹೆಚ್ಚಿನದಾಗಿ ಮಾಡ್ತಿರ್ತಕ್ಕಂಥದ್ದು. ಹೀಗಾಗಿ ಬೀದರ್, ಹೈದರಾಬಾದು, ಮಂಗಳೂರಿನಲ್ಲಿ ನಡೆದಿರ್ತಕ್ಕಂಥ ಘಟನೆ ಇಲ್ಲಿ ಬೆಂಗಳೂರಿನಲ್ಲಿ ಮರುಕಳಿಸಬಾರ್ದು ಅನ್ನೋ ದೃಷ್ಟಿಯಿಂದ ಎಲ್ಲ ರೀತಿಯ ಭದ್ರತೆಯನ್ನು ಕೈಗೊಳ್ಳೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರತಾಪ್ ಜೊತೆ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.